ಇದಾದ ಬಳಿಕ ಎಸ್ಕೇಪ್ ಆದ ಪ್ರಜ್ವಲ್ ರೇವಣ್ಣ 20ಕ್ಕೂ ಅಧಿಕ ದಿನಗಳು ಕಳೆದು ಹೋದರೂ ಕೂಡ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಚಿಕ್ಕ ಸುಳಿವು ಕೂಡ ಈವರೆಗೂ ಲಭ್ಯವಾಗ್ತಿಲ್ಲ. ದೇಶ ಬಿಟ್ಟು ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ. ಅತ್ಯಾಚಾರ, ಲೈಂಗಿಕ ದೌರ್ಜನ್ಯಕ್ಕೆ ಸಂಬಂಧಪಟ್ಟಂತೆ ಸಾಲು ಕೇಸ್ಗಳು ದಾಖಲಾಗಿದೆ. ಆದರೂ ಕೂಡ ಯಾರೇ ಅಂದಂತೆ ಕಾಣ್ತಾ ಇಲ್ಲ ಪ್ರಜ್ವಲ್ ರೇವಣ್ಣ. ಈ ಮಧ್ಯೆ ಕೋರ್ಟ್ ಮೂಲಕ ಎಸ್ಐಟಿ ಅರೆಸ್ಟ್ ವಾರೆಂಟ್ ಅನ್ನ ನೀಡಿದೆ ಪ್ರಜ್ವಲ್ ರೇವಣ್ಣ ಅವರಿಗೆ. ಬ್ಲೂ ಕಾರ್ನರ್ ನೋಟಿಸ್ ಆಯಿತು, ಇಂಟರ್ಪೋಲ್ ಮೂಲಕ ಅವರನ್ನ ಕರೆಸಿ ಅನ್ನೋ ಮನವಿ ಆಯಿತು, ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದುಪಡಿಸಿ ಅಂತ ಹೇಳಿ ಸರ್ಕಾರ ಆಗ್ರಹಿಸಿದ್ದಾಯಿತು ಕೇಂದ್ರ ಸರ್ಕಾರಕ್ಕೆ. ಇದೆಲ್ಲದರ ನಡುವೆ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿದೆ. ಇದಾದ್ಮೇಲಾದ್ರೂ ವಾಪಸ್ ಬರ್ತಾರಾ ಪ್ರಜ್ವಲ್ ರೇವಣ್ಣ ಗೊತ್ತಿಲ್ಲ. ಕಾನೂನಾತ್ಮಕವಾಗಿ ಅವ್ರನ್ನ ಕರೆಸೋ ಪ್ರಯತ್ನ ಯಾವ ಮಟ್ಟಕ್ಕೆ ಆಗ್ತಾ ಇದೆ ಅದರ ಒಂದು ವರದಿ ಇದೆ, ಗಮನಿಸಿ. ಪ್ರಜ್ವಲ್ ಬಂಧನನ ವಿದೇಶದಲ್ಲಿದ್ರೆ ಸೇಫ್ ಆಗಿರ್ತಾರೆ. ಅರೆಸ್ಟ್ ವಾರೆಂಟ್ ಹಿಂದಿನ ರಹಸ್ಯವೇನು? ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರ ಪೆನ್ ಡ್ರೈವ್ ವೈರಲ್ ಆದ ಬಳಿಕ ಎಸ್ಕೇಪ್ ಆಗಿದ್ದಾರೆ. ದೇಶ ಬಿಟ್ಟು ವಿದೇಶದಲ್ಲಿ ಬೀಡು ಬಿಟ್ಟಿದ್ದಾರೆ. ಅತ್ಯಾಚಾರ ಸಂಬಂಧ ಸಾಲು ಕೇಸ್ಗಳು ದಾಖಲಾಗಿವೆ. ಇತ್ತ ಪ್ರಕರಣವನ್ನ ಎಸ್ಐಟಿ ತನಿಖೆ ಮಾಡುತ್ತಿದ್ದರೂ ಪ್ರಜ್ವಲ್ ರೇವಣ್ಣ ಪತ್ತೆಯಾಗಿಲ್ಲ. ಬರೋಬ್ಬರಿ 22 ದಿನಗಳಿಂದ ತಲೆಮರೆಸಿಕೊಂಡಿರುವ ಅತ್ಯಾಚಾರ ಆರೋಪಿ ಬಂಧನಕ್ಕೆ ಇದೀಗ ನ್ಯಾಯಾಲಯ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದೆ. ಇನ್ನು ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ನೋಟಿಸ್ ಕೊಟ್ಟರೆ 7 ದಿನಗಳ ಬಳಿಕ ವಿಚಾರಣೆಗೆ ಹಾಜರಾಗುವುದಾಗಿ ಹೇಳಿದರು. ಆದರೆ 20 ದಿನ ಕಳೆದರೂ ಅತ್ಯಾಚಾರಿ ಆರೋಪಿ ವಿಚಾರಣೆಗೆ ಹಾಜರಾಗಿಲ್ಲ. ಇದಾದ ಎಸ್ಐಟಿ ಬ್ಲೂ ಕಾರ್ನರ್ ನೋಟಿಸ್ ನೀಡಿದ್ರು ಯಾರೇ ಎಂದಿರಲಿಲ್ಲ. ಈ ಮಧ್ಯೆ ಮಾಹಿತಿ ಪ್ರಕಾರ ಜರ್ಮನಿಯಲ್ಲಿದ್ದ ಪ್ರಜ್ವಲ್ ಇದೀಗ ಅಲ್ಲಿಂದ ಲಂಡನ್ಗೆ ತೆರಳಿದ್ದಾರೆ. ಹೀಗಾಗಿ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿ ನಡಿ ಈಗ ಶುರು ಮಾಡೋಣ. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ಕಟ್ಟಿ ಹಾಕಲು ಸರ್ಕಾರ ಮುಂದಾಗಿದೆ. ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಇಷ್ಟು ದಿನಗಳಾದ ನಂತರದಲ್ಲಿ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಿದ್ಯಾಕೆ? ವಾರೆಂಟ್ ಹಿಂದಿನ ರಹಸ್ಯ ಏನು? ಒಂದಷ್ಟು ಅಂಶಗಳನ್ನ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ನಿಮಗೆ ಗೊತ್ತಿರೋ ಹಾಗೆ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅನ್ನೋ ಆರೋಪ ಇದೆ. ಲಂಡನ್, ಜರ್ಮನಿ, ದುಬೈ, ಬೇರೆ ದೇಶದ ಹೆಸರು ಕೂಡ ಪ್ರಸ್ತಾಪ ಆಗ್ತಿದೆ. ಆದರೆ ಈ ಆರೋಪ ಕೇಳೋಕೆ ಸಿಕ್ಕ ದಿನದಿಂದಲೂ ಕೂಡ ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ ಅನ್ನೋ ಅಂಶ ಬಿಟ್ಟರೆ ಎಸ್ಐಟಿಗೆ ಕೂಡ ಹೆಚ್ಚಿನ ಮಾಹಿತಿ ಇದ್ದಂಗೆ ಕಾಣ್ತಾ ಇಲ್ಲ. ಎಲ್ಲಿದ್ದಾರೆ ಪ್ರಜ್ವಲ್ ರೇವಣ್ಣ ಅಂತ ಹೇಳಿ. ಇದೇ ಕಾರಣಕ್ಕೆ ಅವರನ್ನ ಕರೆಸಿ ತನಿಖೆಗೆ ಒಳಪಡಿಸುವ ಸಲುವಾಗಿ ಇದೀಗ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. ಕೋರ್ಟ್ನ ಮುಖಾಂತರ ಪ್ರಜ್ವಲ್ ರೇವಣ್ಣ ಅವರಿಗೆ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. ಈ ಅರೆಸ್ಟ್ ವಾರೆಂಟ್ ನಂತರವಾದರೂ ಅವರನ್ನ ಬಂಧಿಸಿ ತನಿಖೆಗೆ ಒಳಪಡಿಸುವ ಸಾಧ್ಯತೆಗಳು ಸರಳವಾಗಲಿ ಅನ್ನೋ ನಿರೀಕ್ಷೆ. ಎಸ್ಐಟಿ ಮನವಿಯನ್ನ ಪುರಸ್ಕರಿಸಿ ಅರೆಸ್ಟ್ ವಾರೆಂಟ್ ಅನ್ನ ಕೋರ್ಟ್ ಹೊರಡಿಸಿದೆ. ಅರೆಸ್ಟ್ ವಾರೆಂಟ್ ಇದ್ರೆ ಅವರನ್ನ ಕರ್ಕೊಂಡು ಬರುವ ಒಂದು ಹಕ್ಕು ಎಸ್ಐಟಿಗೆ ಸಿಗುತ್ತೆ, ಅಂದ್ರೆ ರೈಟ್ ಸಿಗುತ್ತೆ. ಇಷ್ಟು ದಿನ ಅವರಾಗೆ ಬರಲಿ ಅಂತ ಹೇಳಿ ಒಂದಷ್ಟು ಪ್ರಯತ್ನಗಳನ್ನ ಮಾಡಲಾಗಿತ್ತು. ಲೈಕ್ ಬ್ಲೂ ಕಾರ್ನರ್ ನೋಟಿಸ್ ಕೊಟ್ಟಿದ್ದಾಗಲಿ, ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದು, ಹೀಗೆಲ್ಲ ಆದರೆ ಅವರಾಗೆ ಅನಿವಾರ್ಯವಾಗಿ ದೇಶಕ್ಕೆ ವಾಪಸ್ ಬರಲಿ ಆರೋಪಿತ ಪ್ರಜ್ವಲ್ ರೇವಣ್ಣ ಅನ್ನೋ ಪ್ರಯತ್ನ ಆಯಿತು. ಯಾವಾಗ ಇದಕ್ಕೆ ನಿರೀಕ್ಷಿತ ಪರಿಣಾಮಗಳು ಸಿಗ್ತಿಲ್ಲ ಅನ್ನೋದು ಗೊತ್ತಾಯಿತು, ಈಗ ಅರೆಸ್ಟ್ ಮಾಡಲೇಬೇಕಾದ ಪರಿಸ್ಥಿತಿ ಬಂದಂತೆ ಕಾಣ್ತಾ ಇದೆ. ಹೀಗಾಗಿ ಅರೆಸ್ಟ್ ವಾರೆಂಟ್ ಅನ್ನ ತರುವ ಪ್ರಯತ್ನ. ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋಕೆ ಸಾಧ್ಯವಾಗೋದಿಲ್ಲ. ಬ್ಲೂ ಕಾರ್ನರ್ ನೋಟಿಸ್ ಮಾತ್ರ ಸದ್ಯಕ್ಕೆ ಹೊರಡಿಸಿರೋದು, ನೆನಪಿರಲಿ. ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಬೇಕು ಅಂತಂದ್ರೆ ಚಾರ್ಜ್ ಶೀಟ್ ಕೋರ್ಟ್ಗೆ ಸಬ್ಮಿಟ್ ಆಗಬೇಕು. ಆದರೆ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಇನ್ನೂ ಆಗಿಲ್ಲ. ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋ ಪ್ರಕ್ರಿಯೆ ಇನ್ನೂ ಕೂಡ ಆಗಿಲ್ಲ. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ದಲೇ ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸೋ ಹಾಗಿಲ್ಲ. ಹೀಗಾಗಿ ವಿದೇಶದಲ್ಲಿದ್ದಾಗ ಈ ವಾರೆಂಟ್ ಮೇಲೆ ಬಂಧಿಸೋಕೆ ಸಾಧ್ಯ ಕೂಡ ಆಗಲ್ಲ. ಇದೆಲ್ಲವನ್ನ ಗಮನಿಸಿ ಚಾರ್ಜ್ ಶೀಟ್ ಸಲ್ಲಿಸಿ ನೋಟಿಸ್ ಅನ್ನ ಹೊರಡಿಸಬೇಕಾದ ಕಾನೂನಾತ್ಮಕ ಸಂಕಷ್ಟಗಳಿರೋ ಕಾರಣಕ್ಕೋಸ್ಕರ ಹೇಗಾದರೂ ಮಾಡಿ ಪ್ರಜ್ವಲ್ ರೇವಣ್ಣ ಅವರನ್ನ ಭಾರತಕ್ಕೆ ವಾಪಸ್ ಕರ್ಕೊಂಡು ಬರುವ ಪ್ರಯತ್ನವಾಗಿ ಇದೀಗ ಅರೆಸ್ಟ್ ವಾರೆಂಟ್ ಅನ್ನ ನೀಡಲಾಗಿದೆ. ಇದು ಫಲ ಕೊಡುತ್ತಾ ಕಾದ್ ನೋಡೋಣ.
ಮತ್ತೊಂದು ಕಡೆ 20ಕ್ಕೂ ಅಧಿಕ ದಿನಗಳಾಗೋಯ್ತು ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಗೊತ್ತಿಲ್ಲ, ಎಲ್ಲಿದ್ಯಪ್ಪ ಪ್ರಜ್ವಲ್ ಅಂತ ಹೇಳಿ ತನಿಖಾಧಿಕಾರಿಗಳು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಕೋರ್ಟ್ ಇದೀಗ ವಾರೆಂಟ್ ಅನ್ನ ಜಾರಿ ಮಾಡಿದೆ. ಬೆಂಗಳೂರಿನ 42ನೇ ACMM ನ್ಯಾಯಾಲಯ, ಇಲ್ಲೇನೆ ರೇವಣ್ಣ ಅವರ ಪ್ರಕರಣದ ವಿಚಾರಣೆ ಕೂಡ ನಡೀತಾ ಇರೋದು, ನಿಮಗೆ ನೆನಪಿರಬಹುದು. ಈ ನ್ಯಾಯಾಲಯದ ಮೂಲಕ ಅರೆಸ್ಟ್ ವಾರೆಂಟ್ ಅನ್ನ ಜಾರಿ ಮಾಡಲಾಗಿದೆ. ಯಾವುದೇ ಪ್ರಕರಣದ ಆರೋಪಿಯನ್ನ ಬಂಧಿಸೋಕೆ ಅರೆಸ್ಟ್ ವಾರೆಂಟ್ ಇದ್ರೆ ಅಧಿಕಾರ ಸಿಕ್ಕಂತಾಗತ್ತೆ. ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ನೀಡುವಂತಹ ಅಧಿಕಾರ ಇದು. SIT ಕೂಡ ಮನವಿ ಮಾಡಿಕೊಂಡಿದ್ರು, ಅರೆಸ್ಟ್ ವಾರೆಂಟ್ ಜಾರಿಗೆ ಅವಕಾಶ ಕೊಡಿ ಅಂತ ಹೇಳಿ. ಅದನ್ನ ಪುರಸ್ಕರಿಸಿದೆ ಕೋರ್ಟ್. ವಾರೆಂಟ್ ಜಾರಿಯಾದ ಬಳಿಕ ಆರೋಪಿಗಳ ವಸ್ತುಗಳನ್ನ ಜಪ್ತಿ ಮಾಡಬಹುದು, ಹಾಗೆ ಮನೆಯಲ್ಲಿ ಶೋಧವನ್ನ ನಡೆಸಬಹುದು. ಇವೆಲ್ಲ ಮಾಡಿದ್ರೆ ಪ್ರೆಷರ್ ಬಿಲ್ಟ್ ಆಗುತ್ತೆ. ಅಂದ್ರೆ ಅವರ ಬೆಲೆ ಬಾಳುವ ವಸ್ತುಗಳನ್ನ ಸೀಸ್ ಮಾಡುವುದು, ಹಾಗೆ ಮನೆಯಲ್ಲಿ ಶೋಧ ಮಾಡುವುದು, ಇದೆಲ್ಲ ಮಾಡಿದ್ರೆ ಸಾಕ್ಷ್ಯಗಳು ಎಲ್ಲಿ ಸಿಕ್ಬಿಡುತ್ತೆ ಅನ್ನೋ ಆತಂಕದಿಂದ ವಾಪಸ್ ಬರಬಹುದು ಆರೋಪಿ ಅನ್ನೋ ಒಂದು ನಿರೀಕ್ಷೆ ಇರುತ್ತೆ. ಯಾವಾಗ ಬೆಲೆ ಬಾಳುವ ವಸ್ತುಗಳೆಲ್ಲ ಜಪ್ತಿ ಆಗ್ತಾ ಹೋಗುತ್ತೆ, ಅದು ಕೂಡ ಒಂದು ರೀತಿಯ ಪ್ರೆಷರ್ ಬಿಲ್ಡಿಂಗ್ ಟ್ಯಾಕ್ಟಿಕ್ಸ್. ಇದರಿಂದಾದರೂ ಆರೋಪಿ ವಾಪಸ್ ಬರಬಹುದು ಅನ್ನೋ ನಿರೀಕ್ಷೆ ಇರುತ್ತೆ. ಹೀಗಾಗಿ ಈ ಒಂದು ಅಧಿಕಾರವನ್ನು ಪಡ್ಕೊಳ್ಳಿಕ್ಕೆ, ಮನೆ ಶೋಧ ಹಾಗೆ ವಸ್ತುಗಳ ಜಪ್ತಿಗೆ ಅಧಿಕಾರವನ್ನು ಪಡ್ಕೊಳ್ಳಿಕ್ಕೆ ಕೋರ್ಟ್ನ ಮೊರೆ ಹೋಗಿತ್ತು SIT. ಕೋರ್ಟ್ನ ಮುಂದೆ SIT ಮಾಡಿದ ಮನವಿಯನ್ನು ಪುರಸ್ಕರಿಸಿದೆ ಕೋರ್ಟ್. ಕಳೆದ 22 ದಿನಗಳಿಂದ ವಿದೇಶದಲ್ಲೇ ಇದ್ದಾರೆ ಪ್ರಜ್ವಲ್ ಅಂತ ಹೇಳಲಾಗ್ತಾ ಇದೆ. ಪಾಸ್ಪೋರ್ಟ್ ರದ್ದುಪಡಿಸೋಕು ಕೂಡ ಈಗ ಪಡ್ಕೊಂಡಿರುವಂತಹ ಅರೆಸ್ಟ್ ವಾರೆಂಟ್ ಸಹಕಾರಿಯಾಗೋ ಸಾಧ್ಯತೆ ಇದೆ. ಇಷ್ಟು ದಿನ ಅಂತೂ ಬರಲಿಲ್ಲ, ನಾವು ವಾರೆಂಟ್ ಜಾರಿ ಮಾಡಿದ್ದೀವಿ, ಈಗಲೂ ಬರದೇ ಹೋದರೆ ನಿಮ್ಮ ಪಾಸ್ಪೋರ್ಟನ್ನು ಕ್ಯಾನ್ಸಲ್ ಮಾಡ್ತೀವಿ ಅನ್ನೋ ಅಧಿಕಾರ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗಿರುತ್ತೆ. CBI ಮೂಲಕ ರೆಡ್ ಕಾರ್ನರ್ ನೋಟಿಸ್ಗೂ ಕೂಡ ತಯಾರಿಯನ್ನ ಮಾಡಿಕೊಳ್ಬಹುದು. ಪ್ರಜ್ವಲ್ ಬ್ಯಾಂಕ್ ಖಾತೆ ಸ್ಥಗಿತಕ್ಕೂ ಕೂಡ SIT ಇನ್ನು ಮುಂದೆ ಪ್ರಯತ್ನ ಮಾಡಬಹುದು. ಆದರೆ ಕೇವಲ ಪ್ರಜ್ವಲ್ ರೇವಣ್ಣ ಅವರು ಒಬ್ಬರದ್ದು ಬ್ಯಾಂಕ್ ಖಾತೆಯನ್ನು ಸೀಸ್ ಮಾಡಿದ್ರೆ ಅವ್ರಿಗೆ ಬೇರೆ ಯಾವುದು ಮೂಲ ಇಲ್ವಾ ಹಣವನ್ನು ಖರ್ಚು ಮಾಡಲಿಕ್ಕೆ? ಗೊತ್ತಿಲ್ಲ. ಈಗ ಆಲ್ರೆಡಿ ಅವ್ರು ಜರ್ಮನಿಯಲ್ಲಿ ಇದ್ದರೆ ಅವ್ರಿಗೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗ್ತಾ ಇದೆ. ಫ್ಲೈಟ್ ಟಿಕೆಟ್ ಬುಕ್ಕಿಂಗಿಂದ ಹಿಡಿದು ಊಟದ ಹಾಗೆ ಉಳಿದುಕೊಳ್ಳುವ ವ್ಯವಸ್ಥೆ ಎಲ್ಲವನ್ನ ಕೂಡ ಅವ್ರ ಆಪ್ತರು ಯಾರು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ ಇದೆ, ಅನ್ನೋ ಅಂದಾಜಿದೆ. ಹೀಗಾಗಿ ಕೇವಲ ಅವರ ಬ್ಯಾಂಕ್ ಅಕೌಂಟನ್ನು ಸೀಸ್ ಮಾಡಿಬಿಟ್ರೆ ಪ್ರಜ್ವಲ್ ರೇವಣ್ಣ ಅವರು ವಾಪಸ್ ಅನಿವಾರ್ಯವಾಗಿ ಬರ್ತಾರೆ ಅನ್ನೋ ಒಂದು ನಿರೀಕ್ಷೆ ಎಷ್ಟರ ಮಟ್ಟಿಗೆ ಲಾಜಿಕಲಿ ಕರೆಕ್ಟ್ ಆಗುತ್ತೆ ಗೊತ್ತಿಲ್ಲ. ಆದರೆ ತನ್ನಗೆ ಸಾಧ್ಯವಿರುವ ಎಲ್ಲ ರೀತಿಯ ಪ್ರಯತ್ನವನ್ನು SIT ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. ಅದರ ಭಾಗವಾಗಿ ಇದೀಗ ಅರೆಸ್ಟ್ ವಾರೆಂಟನ್ನು ಕೂಡ ಜಾರಿ ಮಾಡಲಾಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅವರ ಪೆನ್ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಅಪ್ಡೇಟ್ ಇದಿಷ್ಟಾದರೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.